ಹಾಯ್ ಗೈಸ್, ಎಲ್ಲರಿಗೂ ಮಿನಿ ವ್ಲಾಗ್ಗೆ ಸ್ವಾಗತ. ಇವತ್ತೇನಪ್ಪ ಕೆಲಸ ಅಂತಂದರೆ, ಬೆಳಗ್ಗೆ ಕೆಳಗಡೆ ಬಂದಿದ್ದೆ, ನಮ್ಮ ಬ್ಲ್ಯಾಕಿ ಸಿಗ್ತಾ. ಬ್ಲ್ಯಾಕಿ ನನಗೆ ಮಾತಾಡಿಸ್ಕೊಂಡು ಒಂದು 6 ದಿನ ನಿಂತಿರೋ ನನ್ನ ಡ್ಯೂಪ್ನ ನೋಡಿಕೊಂಡು ಬೇಜಾರಾಗ್ಬಿಟ್ಟು ನಾನು ಡಿಯೋ ಎತ್ಕೊಂಡು ಹೊರಟೆ. ಡಿಯೋ ಎತ್ಕೊಂಡು ಸೀದಾ ನಾನು ಬಂದಿದ್ದೆ ಗಗನವ್ರ ಮನೆ ಹತ್ರ. ಗಗನವ್ರ ಮನೆ ಹತ್ರ ಏನಕ್ಕೆ ಹೋಗ್ತಿದ್ದಾನೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಅಲ್ಲಿಂದ ಬರೋಷ್ಟರಲ್ಲಿ ಇವನು ಪ್ಯಾರೆಟ್ ಎತ್ಕೊಂಡು ರೆಡಿಯಾಗಿದ್ದ. ಅಲ್ಲಿಂದ ನಾವು ಹೊರಡಬೇಕಾದ್ರೆ ನಮಗೆ ಸ್ಕೂಲ್ ಮಕ್ಕಳು ಸಿಕ್ಕಿದ್ರು. ಅವ್ರೇನು ಹೇಳಿದ್ರು ನೋಡಿ. ಸ್ಕೂಲ್ ಹುಡುಗರೆಲ್ಲ ಬಸ್ಸಲ್ಲಿ ನಮ್ಮ ಚಾನಲ್ ಹೆಸರು ಕೇಳಿಸಿದಾಗ ನಂಗೆ ನೆನಪಾಗಿದ್ದಿಷ್ಟೇ, ನಮ್ಮ ಸಬ್ಸ್ಕ್ರೈಬರ್ಸ್ ತೋರಿಸಿರೋ ಪ್ರೀತಿ ಈ ಲೆವೆಲ್ವರೆಗೂ ಇದೆ ಅಂತ ನನಗೆ ಗೊತ್ತಾಯಿತು. ದಾವಡಿಗೆ ಬಂದ ತಕ್ಷಣ ಫಸ್ಟು ಎಲ್ಲ ಅಕ್ಕಿಗಳಿಗೂ ಕಡಲೆ ಬೀಜ ಮತ್ತು ಕಡಲೆಕಾಳನ್ನ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಯಾಕಂತಂದರೆ ನಮ್ಮ ಅಕ್ಕಿಗಳು ತುಂಬಾ ವೀಕ್ ಆಗಿದ್ದಾವೆ. ಅದರಿಂದ ಕಡಲೆಕಾಳು ಕಡಲೆ ಬೀಜ ದಿನ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಕೊಡಿ, ಅಕ್ಕಿಗಳು ತುಂಬಾ ಬೇಗ ರಿಕವರಿ ಆಗುತ್ತೆ. ಎಲ್ಲ ಅಕ್ಕಿಗೂ ಊಟ ಆದಮೇಲೆ ಕ್ಲೀನಾಗಿ ಕ್ಲೋಸ್ ಮಾಡಿಬಿಟ್ಟು ಕೂತಿದ್ವಿ. ನಮಗೂ ಹೊಟ್ಟೆ ಸಿತ್ತು ಅಂದ್ಬಿಟ್ಟು ಗಗನ್ಗೆ ಹೇಳಿದೆ ಹೋಗಿ ಊಟ ತೊಗೊಂಬ ಅಂತ. ಸೊ ಗಗನ್ ಕೂಡ ಹೋಗಿ ಊಟ ತೊಗೊಂಬಂದ. ತುಂಬ ದಿವಸ ಆಗೋಗಿತ್ತು ನಾನು ಗಗನ್ ಈ ಥರ ದಾವಡಿಲಿ ಕೂತ್ಕೊಂಡು ತಿಂದಿದ್ದು. ಅದಕ್ಕೋಸ್ಕರ ಹಂಗೆ ವೀಡಿಯೋ ಮಾಡ್ಕೊಂಡು ನಿಮಗೂ ತೋರಿಸೋಣ ಅಂತ ವೀಡಿಯೋ ಮಾಡಿದೆ. ಹಂಗೆ ತಿನ್ನಬೇಕಾದ್ರೆ ನಾನು ಈ ಬರ್ಡ್ಸ್ ನೋಡಿದೆ. ಅದೇ ಬೇರೆ ಜಾತಿ ಇದೇ ಬೇರೆ ಜಾತಿ, ಆದರೆ ಭೇದ ಭಾವ ಮಾಡ್ದಿರ ಕಚ್ಚಾಡದೆ ಎಷ್ಟು ಚೆನ್ನಾಗಿ ತಿಂತಾ ಇದೆ ನೋಡಿ. ಆದರೆ ಮನುಷ್ಯರು ಜಾತಿ ಅಂತ ಈಗಲೂ ಕೂಡ ಕಿತ್ತಾಡ್ತಾ ಇದ್ದಾರೆ. ಇದೆಲ್ಲ ಯಾಕೆ ಅಂತ ಈ ಬರ್ಡ್ಸ್ ತುಂಬಾ ಚೆನ್ನಾಗಿ ತೋರಿಸ್ತಿದ್ವು. ಹಿಂಗೂ ಯೂಟ್ಯೂಬಲ್ಲಿ ವೀಡಿಯೋ ಹಾಕಬೇಕಿತ್ತು. ಅದಕ್ಕೋಸ್ಕರ ಗಗನ್ ಹೆಲ್ಪ್ ತೊಗೊಂಡು ವೀಡಿಯೋನೂ ಶೂಟ್ ಮಾಡಿದೆ. ಹಾಗೆ ನಾನು ನಿನ್ನೆ ಮಿನಿ ವ್ಲಾಗಲ್ಲಿ ಹೇಳಿದ್ದೆ ಹುಡುಗರು ಅಕ್ಕಿನ ತೊಗೊಂಬಂದಿದ್ರು ಅಂತ. ಅಕ್ಕಿ ಏನಕ್ಕೆ ತೊಗೊಂಬಂದಿದ್ರು, ಏನಾಗಿತ್ತು, ಅದನ್ನ ಕಂಪ್ಲೀಟ್ ವೀಡಿಯೋ ನಿಮಗೆ ಸಜೆಷನಲ್ಲಿ ಟ್ಯಾಗ್ ಮಾಡಿದ್ದೀನಿ. ದಯವಿಟ್ಟು ಹೋಗಿ ಫುಲ್ ವೀಡಿಯೋ ನೋಡಿ. ಇದಿಷ್ಟು ಇವತ್ತಿನ ಸಮಾಚಾರ. ನಾಳೆ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಬಾಯ್. ಸಿದ್ಧ ಕಣೋ ಪ್ರಾಣ ಕೊಡೋಕೆ, ಈಗೆಲ್ಲ ನಾಡು ನುಡಿಗೆ.